ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ದಿಸ್ ಇಸ್ ಅ ಸ್ಟೋರಿ ಟೈಮ್ ಆ್ಯಂಡ್ ಇಟ್ಸ್ ಅ ಲಾಂಗ್ ಸ್ಟೋರಿ ಟೈಮ್. ಐ ಹೋಪ್ ಯು ಆರ್ ಬೀನ್ ಫಾಲೋಯಿಂಗ್ ಆಲ್ ದ ಸ್ಟೋರೀಸ್. ಇಫ್ ನಾಟ್, ಮೇಕ್ ಶೋರ್ ದಟ್ ಯು ವಿಲ್ ಚೆಕ್ ಔಟ್ ದ ಪ್ಲೇ ಲಿಸ್ಟ್ ಫಾರ್ ದ ಸ್ಟೋರಿ ರೀಡಿಂಗ್. ಇಟ್ ಈಸ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಪ್ರೋಗ್ರೆಸ್ ಇನ್ ದ ಲರ್ನಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ ವಿಲ್ ಸ್ಟಾರ್ಟ್ ಟುಡೇ ಸ್ಟೋರಿ. ಇವತ್ತಿನ ಸ್ಟೋರಿ ಏನು? ಇವತ್ತಿನ ಸ್ಟೋರಿ ಒಂದು ಚಂದ್ರ ಮತ್ತು ಸರೋವರ. ಓಕೆ, ಸೊ ಚಂದ್ರ ಇಸ್ ಅ ಮೂನ್, ಸರೋವರ ಅಂದರೆ ಓಷನ್. ಓಕೆ, ಸೊ ವಿಲ್ ಸ್ಟಾರ್ಟ್. ಒಂದು ಕಾಡಿನಲ್ಲಿ, ಇನ್ ಒನ್ ಫಾರೆಸ್ಟ್, ಅನೇಕ ಆನೆಗಳಿದ್ದವು. ಮೆನಿ ಎಲಿಫೆಂಟ್ಸ್ ವರ್ ದೇರ್. ಆನೆಗಳು ಇಸ್ ಎಲಿಫೆಂಟ್ಸ್, ಆನೆ ಇಸ್ ಎಲಿಫೆಂಟ್ ಇದ್ದವು. ದೇ ವರ್ ದೇರ್. ಮಳೆಗಾಲದಲ್ಲಿ ಇನ್ ದ ರೈನಿ ಸೀಸನ್ ಸಾಕಷ್ಟು ಮಳೆ ಬಾರದುದರಿಂದ, ಸೊ ಸಿನ್ಸ್ ಇಟ್ ಡಿಂಟ್ ರೈನ್ ಸೋ ಮಚ್ ಇನ್ ದ ರೈನಿ ಸೀಸನ್, ಬಾರದುದರಿಂದನೇ ಇಟ್ ಡಿಂಟ್ ಕಮ್ ಬೇಸಿಕಲಿ. ಅವುಗಳಿಗೆ ಫಾರ್ ದೆಮ್ ಕುಡಿಯುವ ನೀರಿನ ತೊಂದರೆಯಾಯಿತು. ಸೊ ದೇರ್ ವಾಸ್ ಅ ಪ್ರಾಬ್ಲಮ್, ಇಟ್ ಅರೈಸ್ಡ್ ಅ ಪ್ರಾಬ್ಲಮ್ ಫಾರ್ ದೆಮ್ ಬಿಕಾಸ್ ದೇ ಡಿಂಟ್ ಹ್ಯಾಡ್ ಅ ವಾಟರ್ ಟು ಡ್ರಿಂಕ್. ಕುಡಿಯುವ ನೀರು ಅಂದರೆ ಡ್ರಿಂಕಿಂಗ್ ವಾಟರ್. ಇದರಿಂದ ಬಿಕಾಸ್ ಆಫ್ ದಿಸ್ ಆನೆಗಳು, ಎಲಿಫೆಂಟ್ಸ್, ಸಲಗ ರಾಜನಿಗೆ, ಸೊ ದೇ ಹ್ಯಾಡ್ ಅ ಸಲಗ ರಾಜ. ಸಲಗ ಇಸ್ ಅ ಮೇಲ್ ಎಲಿಫೆಂಟ್ ಬೇಸಿಕಲಿ. ಓಕೆ, ರಾಜನಿಗೆ ಹೋಗಿ ಮೊರೆ ಇಟ್ಟವು. ಮೊರೆ ಇಡೋದು ಅಂದರೆ ಟು ಗೋ ಆ್ಯಂಡ್ ರಿಕ್ವೆಸ್ಟ್. ಮಹಾಪ್ರಭು, ನೀರಿಲ್ಲದೆ ನಾವು ಸಾಯುವ ಸ್ಥಿತಿ ಬಂದಿದೆ. ವಿದೌಟ್ ಅ ವಾಟರ್ ಇಟ್ಸ್ ಬೀನ್ ಲೈಕ್ ಅ ಡೆತ್ ಸಿಚುಯೇಷನ್ ಫಾರ್ ಅಸ್. ಸೊ ವಿ ಆರ್ ಗೋಯಿಂಗ್ ಟು ಡೈ ಆ್ಯಕ್ಚುಲಿ. ಅಂಥ ಸಿಚುಯೇಷನ್ ಇದೆ. ಸ್ಥಿತಿ ಈಸ್ ಅ ಸಿಚುಯೇಷನ್, ಇಟ್ ಹ್ಯಾಸ್ ಅರೈಸ್ಡ್. ಇಲ್ಲಿನ ಕೆರೆಗಳೆಲ್ಲ, ದ ಲೇಕ್ ವಿಚ್ ಎವರ್ ವಿ ಹ್ಯಾವ್ ಇಯರ್, ಕೆರೆಗಳು ಇಸ್ ಅ ಲೇಕ್ಸ್, ಕೆರೆ ಇಸ್ ಅ ಲೇಕ್, ಒಣಗಿ ಹೋಗಿವೆ. ಇಟ್ ಈಸ್ ಬೀನ್ ಡ್ರೈಡ್. ದಯವಿಟ್ಟು ಪ್ಲೀಸ್ ನಮ್ಮನ್ನು, ಅಸ್, ನೀರಿರುವ ತಾಣಕ್ಕೆ, ತಾಣ ಇಸ್ ಅ ಪ್ಲೇಸ್, ಓಕೆ, ವೇರ್ ಎವರ್ ದೇರ್ ಇಸ್ ಅ ವಾಟರ್, ಕರೆದುಕೊಂಡು ಹೋಗಿ, ಪ್ಲೀಸ್ ಟೇಕ್ ಅಸ್ ದೇರ್ ಅಂತ ಹೇಳಿದೆ. ಇಟ್ ರಿಕ್ವೆಸ್ಟ್. ಸಲಗರಾಜ ಆನೆಗಳನ್ನೆಲ್ಲ ಕರೆದುಕೊಂಡು, ಸಲಗರಾಜ ಹಿಲ್ ಟೇಕ್ ಆಲ್ ದ ಎಲಿಫೆಂಟ್ಸ್, ದೂರದ ಕಾಡಿಗೆ, ವೆರಿ ಫಾರ್ ದೇರ್ ಇಸ್ ಅ ಫಾರೆಸ್ಟ್, ಹೋಯಿತು. ಇಟ್ ವೆಂಟ್ ದೇರ್. ಅಲ್ಲಿ ದೊಡ್ಡದೊಂದು ಸರೋವರವನ್ನು ಕಂಡು, ಸೊ ದೇ ಸಾ ಅ ಬಿಗ್ ಓಷನ್ ದೇರ್. ಸರೋವರ ಇಸ್ ಅ ಓಷನ್. ದೇ ಸಾ ದೇರ್. ಆನೆಗಳು ಅಲ್ಲಿ ಬೀಡು ಬಿಟ್ಟವು. ಸೊ ಆನೆ ಬೀಡು ಬಿಡೋದು ಅಂದರೆ ದೇ ಸ್ಟೇಡ್ ದೇರ್ ಇಟ್ ಸೆಲ್ಫ್. ತಮ್ಮ ಮನಸ್ಸಿಗೆ ಬಂದಷ್ಟು ಅಂದರೆ ಟಿಲ್ ದೇ ಫೀಲ್ ಸ್ಯಾಟಿಸ್ಫೈಡ್. ನೀರು ಕುಡಿದು, ದೇ ಡ್ರ್ಯಾಂಕ್ ವಾಟರ್, ಸಂತೋಷದಿಂದ, ಹ್ಯಾಪಿಲಿ. ಹುಲ್ಲಿನ ಮೇಲೆ ಉರುಳಾಡಿದವು. ಸೊ ಆನ್ ದ ಗ್ರಾಸ್ ದೇ ರೋಲ್ಡ್ ನೈಸ್ಲಿ ಆಫ್ಟರ್ ಡ್ರಿಂಕಿಂಗ್ ವಾಟರ್ ಬಿಕಾಸ್ ದೇ ವರ್ ಸೋ ಥರ್ಸ್ಟಿ. ಆ ಸರೋವರದ ತೀರದಲ್ಲಿ, ಇನ್ ದ ಶೋರ್ ಆಫ್ ದಟ್ ಓಷನ್, ಆ ಶೋರಲ್ಲಿ ನೂರಾರು ಮೊಲಗಳು, ಹಂಡ್ರೆಡ್ಸ್ ಆಫ್ ರ್ಯಾಬಿಟ್ ವಾಸವಾಗಿದ್ದವು. ದೇ ವರ್ ಲಿವಿಂಗ್ ದೇರ್. ಅವುಗಳಲ್ಲಿ ಇನ್ ದೋಸ್ ಅನೇಕ ಮೊಲಗಳು, ಮೆನಿ ರ್ಯಾಬಿಟ್ಸ್, ಆನೆಗಳ ತುಳಿತಕ್ಕೆ ಸಿಕ್ಕಿ ಸತ್ತು ಹೋದವು. ದೇ ಡೈಡ್ ಬಿಕಾಸ್ ಆಫ್ ದ ಸ್ಟ್ಯಾಂಪರಿಂಗ್ ಆಫ್ ದ ಎಲಿಫೆಂಟ್ಸ್. ಸೊ ಎಲಿಫೆಂಟ್ ಸ್ಟ್ಯಾಂಪರ್ ಮಾಡಿ, ಸೊ ಮೋಸ್ಟ್ ಆಫ್ ದ ರ್ಯಾಬಿಟ್ಸ್ ದೇ ಡೈಡ್ ಆ್ಯಕ್ಚುಲಿ. ಆಗ ಅಟ್ ದಟ್ ಟೈಮ್ ಕಂದು ಬಣ್ಣದ ಮೊಲ ಒಂದು ಹೇಳಿತು. ಕಂದು ಬಣ್ಣ ಇಸ್ ಅ ಬ್ರೌನಿಶ್. ಓಕೆ, ಒಂದು ಮೊಲ ಇಟ್ ವಿಲ್ ಟೆಲ್, ಈ ಆನೆಗಳು, ದೀಸ್ ಎಲಿಫೆಂಟ್ಸ್, ಇನ್ನೊಂದು 4 ದಿವಸ, ಅನದರ್ 4 days ಇಲ್ಲೇ ಇದ್ದರೆ, ಇಫ್ ದೇ ರಿಸೈಡ್ ಹಿಯರ್, ಇಫ್ ದೇ ಸ್ಟೇ ಹಿಯರ್, ನಮ್ಮ ವಂಶವೇ ನಾಶವಾಗ್ತದೆ. ಸೊ ಅವರ್ ಹೋಲ್ ಫ್ಯಾಮಿಲಿ ವಿಲ್ ಬಿ ಸ್ಪಾಯ್ಲ್ಡ್, ಅಂದರೆ ಡಿಸ್ಟ್ರಾಯ್ ಆಗುತ್ತೆ. ಅದನ್ನು ತಪ್ಪಿಸೋದಕ್ಕೆ, ಟು ಅವಾಯ್ಡ್ ದಟ್ ಒನ್, ಏನಾದರೂ ಮಾಡಬೇಕು, ವಿ ಹ್ಯಾವ್ ಟು ಡೂ ಸಮಥಿಂಗ್ ಎಂದು ಯೋಚಿಸುತ್ತಾ ಇಟ್ ಸ್ಟಾರ್ಟೆಡ್ ಥಿಂಕಿಂಗ್. ಬಿಳಿಯ ಮೊಲ ಬಂದು, ದ ವೈಟ್ ರ್ಯಾಬಿಟ್, ಬೆಟ್ಟವನ್ನೇರಿ, ಇಟ್ ಕ್ಲೈಂಬ್ ದ ಬೆಟ್ಟ, ಬೆಟ್ಟ ಇಸ್ ಅ ಮೌಂಟೇನ್, ನಿಂತು ಸಲಗರಾಜನಿಗೆ ಕೂಗಿ ಹೇಳಿತು. ಇಟ್ ಕ್ಲೈಂಬ್ಡ್ ಅಪ್ ದ ಮೌಂಟೇನ್ ಆ್ಯಂಡ್ ಇಟ್ ಟೋಲ್ಡ್ ಟು ಸಲಗರಾಜ. ಇಟ್ ಶೌಟೆಡ್, ಆ್ಯಂಡ್ ಕೂಗು ಇಸ್ ಅ ಶೌಟ್. ಸಲಗರಾಜ, ನಾನು ಚಂದ್ರದೇವನ ದೂತ. ದೂತ ಇಸ್ ಅ ಮೆಸೆಂಜರ್. ಐ ಆಮ್ ದ ಮೆಸೆಂಜರ್ ಆಫ್ ಅ ಚಂದ್ರದೇವ. ಚಂದ್ರರಾಜ ನಿನಗೊಂದು ಸಂದೇಶ ಕಳಿಸಿದ್ದಾನೆ. ಚಂದ್ರರಾಜ ಹ್ಯಾಸ್ ಸೆಂಟ್ ಯು ಒನ್ ಆಫ್ ದ ಮೆಸೇಜ್. ಅದೇನು ಎಂದು ಕೇಳಿತು ಆನೆ. ಸೊ ಆನೆ ಕೇಳಿದೆ, ಏನದು, ಅದೇನು? ಚಂದ್ರ ಹೇಳುತ್ತಾನೆ, ದ ಮೊಲ ಟೋಲ್ಡ್, ಚಂದ್ರ ಟೋಲ್ಡ್, ಈಸ್ ಟೆಲ್ಲಿಂಗ್, ಇದು ನನ್ನ ಸರೋವರ, ದಿಸ್ ಇಸ್ ಮೈ ಸರೋವರ. ಇದರ ರಕ್ಷಣೆಗಾಗಿ, ಫಾರ್ ದಿಸ್ ಪ್ರೊಟೆಕ್ಷನ್, ಇರಿಸುವ ಮೊಲಗಳನ್ನು ತುಳಿದು ನೀನು ಅಹಂಭಾವದಿಂದ ವರ್ತಿಸಿದ್ದೀರಿ. You have so much of ego, so much of attitude, and you have killed all the mola by stamping on it.
ಈ ಮೊಲಗಳು ನನ್ನವು, these rabbits are mine and these rabbit I have kept here for the protection of the ocean. ಅದಕ್ಕಾಗಿ ಬಿಕಾಸ್ ಆಫ್ ದಟ್ ನನಗೆ ಫಾರ್ ಮೀ ಶಶಾಂಕನೆಂಬ ಹೆಸರು ಬಂದಿದೆ. ಶಶಾಂಕ ಇಸ್ ಅನದರ್ ನೇಮ್ ಫಾರ್ ದ ರ್ಯಾಬಿಟ್. ಓಕೆ, ಸೊ ಓನ್ಲಿ ಪೀಪಲ್ ಕಾಲ್ ಮೀ ರ್ಯಾಬಿಟ್ ಅಂತ ದ ಚಂದ್ರ ಇಸ್ ಟೆಲ್ಲಿಂಗ್. ಸೊ ಚಂದ್ರನಿಗೆ ಒನ್ ಮೋರ್ ನೇಮ್ ಇಸ್ ಎ ಶಶಾಂಕ. ಓಕೆ, ನೀವು ಮುಂದೆ ಜೋಪಾನವಾಗಿರದಿದ್ದರೆ, ಇಫ್ ಯು ಆರ್ ನಾಟ್ ಕೇರ್ಫುಲ್, ಜೋಪಾನ ಇಸ್ ಅ ಕೇರ್ಫುಲ್, ಇಫ್ ಯು ಆರ್ ನಾಟ್ ಕೇರ್ಫುಲ್, ಮುಂದೆ ಇನ್ ದ ಫ್ಯೂಚರ್ ನಿಮಗೆ ತಕ್ಕ ಶಾಸ್ತಿ ವಿಧಿಸಬೇಕಾಗತ್ತೆ. ಸೊ ಐ ವಿಲ್ ಟೇಕ್ ಕೇರ್ ಆಫ್ ಯು, ಐ ವಿಲ್ ಪನಿಷ್ ಯು ಅಂತ ಚಂದ್ರ ಹೇಳಿದ್ದಾನೆ ಅಂತ ಮೊಲ ವಿಲ್ ಟೆಲ್ ಟು ಆನೆ. ಸಲಗರಾಜನಿಗೆ ಭಯವಾಯಿತು. ಸಲಗರಾಜ ಗಾಟ್ ಸ್ಕೇರ್ಡ್. ಅದು ತಿಳಿಯದೆ ತಪ್ಪು ಮಾಡಿದೆವು, ಸಾರಿ, ಅನ್ನೋಯಿಂಗ್ಲಿ ವಿ ಡಿಡ್ ದಿಸ್ ಮಿಸ್ಟೇಕ್, ಕ್ಷಮಿಸಬೇಕು, ಪ್ಲೀಸ್ ಫರ್ಗಿವ್ ಅಸ್ ಎಂದಿತು. ಹಾಗಾದರೆ ಚಂದ್ರದೇವನಿಗೆ ನಮಸ್ಕಾರ ಮಾಡಿ ಹೊರಟು ಹೋಗಿ ಎಂದಿತು ದೂತ ಮೊಲ. ಸೊ ಇಫ್ ದಟ್ ಈಸ್ ದ ಕೇಸ್, ಚಂದ್ರದೇವನಿಗೆ ನಮಸ್ಕಾರ ಮಾಡಿ ಹೊರಟು ಹೋಗಿ, ಲೀವ್ ದಿಸ್ ಪ್ಲೇಸ್ ಅಂತ ದಟ್ ಮೊಲ ವಿಲ್ ಟೆಲ್. ಸಲಗರಾಜ ಚಂದ್ರನಲ್ಲಿ ಎಂದು ಹುಡುಕುತ್ತಿದ್ದಾಗ, ಸಲಗರಾಜ ಈಸ್ ಲುಕಿಂಗ್ ಫಾರ್ ಚಂದ್ರ, ವೇರ್ ಇಸ್ ಅ ಚಂದ್ರ ಅಂತ ಈಸ್ ಸರ್ಚಿಂಗ್. ಅಟ್ ದಟ್ ಟೈಮ್ ಮೊಲ, ದ ರ್ಯಾಬಿಟ್, ಸರೋವರದಲ್ಲಿದ್ದ ಚಂದ್ರಬಿಂಬವನ್ನು ತೋರಿಸಿತು. ಸೊ ಇಟ್ ಶೋಡ್ ದ ಇಮೇಜ್ ಆಫ್ ದ ಚಂದ್ರ ವಿಚ್ ವಾಸ್ ದೇರ್ ಇನ್ ದ ಓಷನ್. ಸಲಗರಾಜ ಅದಕ್ಕೆ ನಮಸ್ಕಾರ ಮಾಡಿ, ಸಲಗರಾಜ ಹಿ ಡಿಡ್ ಅ ನಮಸ್ಕಾರ ಫಾರ್ ದಟ್. ಆನೆಗಳನ್ನು ಕರೆದುಕೊಂಡು ಹಿ ಟುಕ್ ದ ಎಲಿಫೆಂಟ್ಸ್, ಬೇರೆ ಕಡೆಗೆ ಹೋಯಿತು. ಹಿ ಲೆಫ್ಟ್ ಟು ದ ಡಿಫರೆಂಟ್ ಪ್ಲೇಸ್. ಸೊ ದಿಸ್ ಈಸ್ ವಾಟ್ ಈಸ್ ಅ ಮೋರಲ್? ಬೇಸಿಕಲಿ ಬಿ a little bit intelligent in the very difficult situation, and some situations we need to handle smart, not just with the fighting. So that is the moral of this story. Okay na? So I hope you enjoy ಮಾಡಿದ್ದೀರಾ ಇದನ್ನ, and you have learned few words, new words and the new sentences from this story ಅನ್ಕೋತೀನಿ. Do not forget to check out the playlist for the more such stories, and also check out the spoken Kannada playlist for the lessons, spoken Kannada lessons. Share this video with your friends who are learning Kannada and who are willing to learn Kannada. This will be very useful for them, and also you can show it to the children whose language will improve in a very better way. So thank you so much. I'll meet you soon with one more story ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ. From Yashaswi Kannada Vaani, there are many e-books that is being launched, even for children as well as adults. So for adults, the spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.